ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಾಧನೆ ಅಲ್ಲ, ಅದು ಸಾಧನ ಅಲ್ಲ. ಇಟ್ ಹ್ಯಾಸ್ ಬಿಕಮ್ ಒಂದು ಐಡೆಂಟಿಟಿ. ಡಾಕ್ಯುಮೆಂಟ್ಸ್ ಇಡ್ತಾರೆ, ಬ್ಯಾಂಕಿಂಗ್ ಡೀಟೇಲ್ಸ್ ಇರುತ್ತೆ, ಫ್ಯಾಮಿಲಿ ಫೋಟೋಸ್ ಇರುತ್ತೆ. ಇಟ್ ಹ್ಯಾಸ್ ಬಿಕಮ್ ಆಲ್ ಇನ್ ಒನ್ ಟೂಲ್, ಮೊಬೈಲ್ ಫೋನ್. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳು ವಿಶೇಷ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದರಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ACPs ಇರ್ಬೋದು, ಇನ್ಸ್ಪೆಕ್ಟರ್ಸ್, ನಮ್ಮ ಪ್ರತಿ ಸ್ಟೇಷನ್ಗಳಲ್ಲಿ CR ಪೋರ್ಟಲ್ ಮುಖಾಂತರ ರಿಕವರಿ ಮಾಡಲಿಕ್ಕೆ ತಾಂತ್ರಿಕ ಸಿಬ್ಬಂದಿಯನ್ನು ನೋಡಲ್ ಸಿಬ್ಬಂದಿಯನ್ನು ನಾವು ನೇಮಕ ಮಾಡಿದ್ವಿ. ಮತ್ತು ಈ 10 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಅಲ್ಲದೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು CCB ಅಧಿಕಾರಿ ಸಿಬ್ಬಂದಿಯವರು ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ಷಮತೆಯಿಂದ ಒಟ್ಟು 785 ಕಳೆದು ಹೋಗಿರುವ ಮೊಬೈಲ್ ಫೋನ್ಗಳನ್ನು ಇವತ್ತು ರಿಕವರ್ ಮಾಡಿದ್ದನ್ನು ನಾವು ಯಾರು ವಾರಸುದಾರಿದ್ದಾರೆ, ಕಳೆದುಕೊಂಡ ಸಾರ್ವಜನಿಕರು ಯಾರಿದ್ದಾರೆ ಅವರಿಗೆ ಹಿಂತಿರುಗಿಸಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ನಾವು ಗಮನಿಸಬೇಕಾದದ್ದಂತಂದರೆ, ಸ್ಟೇಷನ್ ವೈಸ್ ನಾವು ಬ್ರೇಕಪ್ ನೋಡಿದರೆ ತಮಗೆ ಪ್ರೆಸ್ ನೋಟಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಅವರು 150 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿದ್ದಾರೆ. ರೋಜಾ ಸ್ಟೇಷನಲ್ಲಿ 131, ಸ್ಟೇಷನ್ ಬಜಾರ್ 80, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ 68, ಅಶೋಕ್ ನಗರ 67, ಗ್ರಾಮೀಣ ಸಬರ್ಬನ್ ಪೊಲೀಸ್ ಸ್ಟೇಷನ್ 66, ಸೆನ್ ಪೊಲೀಸ್ ಸ್ಟೇಷನ್ 59, ಬ್ರಹ್ಮಪುರ್ 54, MB ನಗರ ಪೊಲೀಸ್ ಸ್ಟೇಷನ್ 46, ರಾಘವೇಂದ್ರ ನಗರ 42 ಮತ್ತು ಫರ್ತಾಬಾದ್ ಸ್ಟೇಷನಲ್ಲಿ 22. ಒಂದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ಏನು ನಾವು ಈ CR ಪೋರ್ಟಲ್ ಮುಖಾಂತರ ತಮಗೆ ಪದೇ ಪದೇ ಮನವಿಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ಮೊಬೈಲ್ ಫೋನ್ ತಾವು ಕಳೆದುಕೊಂಡ್ರೆ, ಕಳ್ಳತನ ಆದರೆ ಅಥವಾ ರಾಬರಿ ಆಗಿದ್ದರೆ ಅದನ್ನು ನಾವು ಕಳ್ಳತನ ಮತ್ತು ರಾಬರಿ ಆಗಿದ್ದರೆ ಆಟೋಮೆಟಿಕ್ ನಾವು ಅದನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ತಾವು ಕಳೆದುಕೊಂಡಿದ್ದರೆ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಒಂದು ಆ್ಯಪ್ ಇದೆ, ಅದರಲ್ಲಿ ತಾವು ದಾಖಲು ಮಾಡಿದ ತಕ್ಷಣ ನಮ್ಮ ಸ್ಟೇಷನ್ಗೆ ಮಾಹಿತಿ ಬರುತ್ತೆ. ನಂತರ ಅದರ ಡೀಟೇಲ್ಸ್ಗಳನ್ನು ನಾವು CR ಪೋರ್ಟಲ್ಗೆ ಹಾಕ್ತಾ ಇದ್ದೀವಿ. ಕಳೆದ 1-2 ವರ್ಷದ ನಾವು ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ರಿಕವರಿ ಟ್ರೇಸ್ ಮತ್ತು ರಿಕವರಿ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು. ಎಸ್ಪೆಷಲಿ ಇಲ್ಲಿ ನಿಯರ್ಲಿ 28 to 32% ಅಷ್ಟಿತ್ತು. ನಾವು ಕೆಲವು ಸ್ಟೇಷನ್ಗಳಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ರೀಚ್ಡ್ ಅಪ್ ಟು 78%. ಇನ್ನು ಕೆಲವು ಕಡೆ ಎವರೇಜ್ ಆಗಿ ನಾವು 55% ಅಷ್ಟು ಟ್ರೇಸಿಂಗ್ ಮತ್ತು ರಿಕವರಿವರೆಗೆ ಅಲ್ಲಿವರೆಗೆ ರೀಚ್ ಆಗಿದೆ. ಒಂದು ವೇಳೆ ತಮ್ಮ ಮೊಬೈಲ್ ಫೋನ್ ಕಳ್ಳತನ ಆದರೆ ಅಥವಾ ಕಳುವಾದರೆ, ಕಳೆದುಕೊಂಡ್ರೆ ಅದು ಹಿಂಪಡೆದುಕೊಳ್ಳುವ ಚಾನ್ಸಸ್ ಏನಿದೆ ಈಗ ನಿಯರ್ಲಿ 60%ಲಿಂದ 70%ವರೆಗಿದೆ. ಒಂದು ಈ ತಾಂತ್ರಿಕ ಒಂದು ಇಂಟರ್ವೆನ್ಷನ್ಲಿಂದ ಚಾನ್ಸಸ್ ಆಫ್ ರಿಕವರೀಸ್. ಮತ್ತು ಎಲ್ಲಿ ಕಳ್ಕೊಂಡಿದ್ರಿ? ರೈಲ್ವೆ ಸ್ಟೇಷನ್ ಬಟನ್ ಹಾಕಿ. ಎಲ್ಲಿ ಕಳ್ಕೊಂಡಿದ್ರಿ? ಹೆಂಗೆ? ನಿಮ್ಮದೇ ಫೋನು? ಪ್ರವೀಣ್ ಅಲ್ಲಿ ನೋಡ್ರಿ ನೀವು. ಏನು ಕೆಲಸ ಮಾಡ್ತೀವಿ? ಎಲ್ಲಿ ಕಳ್ಕೊಂಡಿದ್ರಿ? ನಿಮ್ದೇನಾ? ತುಂಬ ಥ್ಯಾಂಕ್ ಯು ಸರ್. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದ್ರು ಸರ್. ಎಲ್ಲರಿಗೂ ಧನ್ಯವಾದಗಳು. ಹೆಂಗೆ ಕಳ್ಕೊಂಡ್ರಿ? ಎಲ್ಲಿ ಸೈನ್ ಮಾಡೋದು ಆಫೀಸ್ಗೆ ಬರೋ ನಿಮ್ಮ ಸ್ಕೂಲ್ ಯಾರು? ಮಹೇಶ್ ಜೋಶಿ, ಈಶ್ವರ ಪಟಂಗೆ, ರಾಘವೇಂದ್ರ ಚಂದ್ರಕಾಂತ್,
ಏನಕ್ಕೆ ಹೋಗಿ ಆಕಾಶ್ ವಡ್ಗೆರೆಯಿಂದ ಕುಂಕೆರೆಗೆ ಹೋಗೋ ರಸ್ತೆ ಬುದ್ಧಿ ಪೂಜೆಯನ್ನು ಮಾಡಿದ್ದು. ಇದು ವೆಚ್ಚ 2.5 ಕೋಟಿ ಆಗಿದ್ದು. ಇದು 1300 ಮೀಟರ್ ರಸ್ತೆ, 5.5 ಅಡಿ ಅಗಲ, 5 ಮೀಟರ್ ಸರ್, 5 ಮೀಟರ್ ಅಗಲ, ಜೊತೆಗೆ 280 ಮೀಟರ್ ಡ್ರೈನ್ ಮಾಡೋ ಅಂತ ಕೆಲಸ ಇದು PWD ಇಂದ ಆಗಿದೆ. ಇದು ಅತಿ ಶೀಘ್ರದಲ್ಲೇ ಶುರು ಮಾಡಿ ಅಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಸದ್ಯಕ್ಕೆ ಇನ್ನೂ ಹೆಚ್ಚಿನ ಇವತ್ತು ಇದು ಬುದ್ಧಿ ಪೂಜೆಗಳಿದ್ದಾವೆ. ಈಗ ಬೊಮ್ಮಲಾಪುರದಲ್ಲಿ ಮಾಡ್ತೀವಿ, DSP ಅದ ನಂತರ ಅಂಗಳದಲ್ಲಿ ಒಂದು KAB ಆಫೀಸ್ಗೆ ಬುದ್ಧಿ ಪೂಜೆ ಮಾಡ್ತೀವಿ. ಅದಾದಮೇಲೆ ಬೆಂಗಳೂರಲ್ಲಿ ಮತ್ತು ಗರಗ್ನಳ್ಳಿ, ಚಿಕ್ಕಾಟಿ ಮತ್ತು ಏನೋ 5-6 ಕಡೆ ಬುದ್ಧಿ ಪೂಜೆ ಮಾಡೋಂಥ ಕೆಲಸಗಳಿದ್ದಾವೆ. ಈ ಗ್ರಾಮದಲ್ಲೂ ಕುಂಕೆರೆಯಲ್ಲೂ ಒಂದು CC ಕುಂಕೆರೆಯಲ್ಲೂ ಈಗ ಒಂದು CC ರಸ್ತೆ ಬುದ್ಧಿ ಪೂಜೆ ಮಾಡೋಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಈಗ ಈ ವರ್ಷದ ಅಂದರೆ 26-27ನೇ ಸಾಲಿನ ಏನು ಬಡ್ಜೆಟಲ್ಲಿ ಘೋಷಣೆ ಮಾಡಿರೋಂಥ MLAಗಳ ವಿಶೇಷ ಅನುದಾನನ ಮುಂದಿನ ದಿನಗಳಲ್ಲಿ ಮಿಕ್ಕಿರೋಂಥ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗ ಮಾಡ್ತೀವಿ. ಇಲ್ಲೊಂದು ಈ ಕಡೆ ಪುರಿ ಒಂದು ರವಿ ಸರ್ ಈ ಕಡೆ ಒಂದು ಸ್ವಲ್ಪ ಹಿಂದಕ್ಕೆ ಸರ್ ಬಿಡಿ ಓಕೆ ಸರ್ ಈ ಕಡೆ ವೆಂಕಟ ಹಿಂದಕ್ಕೆ ಬನ್ನಿ ಆಯ್ತಾ ಹಿಂದಕ್ಕೆ ಬನ್ನಿ ಒಂದೇ ಗುರು ಹಿಂದಕ್ಕೆ ಹೋಗೋರು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.